ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಖಕಿ ಮತ್ತು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿರುವ ಹಳೆಬೀಡಿನ ಮಮತಾ ಪ್ರಭು ಅವರೊಂದಿಗೆ ಸಂದರ್ಶನ. ಗೆಳತಿಯರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ ಹಳೆಬೀಡಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂತಹ ಮಮತಾ ಪ್ರಭು ಅವರು. ಇವರು ಬರಹಗಾರ್ತಿ, ಹಾಗೆ ಸಾಕಷ್ಟು ಪರಿಸರ ಪ್ರಿಯ ಚಟುವಟಿಕೆಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಧನ್ಯವಾದಗಳು ಮೇಡಮ್. ಮಮತಾ ಪ್ರಭು ಅವರ ಹೆಸರನ್ನ ನಾವು ಆಗಾಗ ಕೇಳ್ತಿರ್ತೀವಿ. ಹಾಸನ ಜಿಲ್ಲೆಯವರು. ಹಲವಾರು ಪತ್ರಿಕೆಗಳಲ್ಲಿ ನಿಮ್ಮ ಲೇಖನಗಳು ಬರ್ತಾ ಇರುತ್ತೆ. ಜೊತೆಗೆ ಈಗ ಒಂದು ಕಾದಂಬರಿಯನ್ನ ಕೂಡ ಹೊರಗೆ ತರಲಿಕ್ಕೆ ಸಜ್ಜಾಗಿದ್ದೀರಾ. ದರಗುಟ್ಟಿ ಮಳೆ ಸುರಿದು ಕಾದಂಬರಿಯ ಹೆಸರು. ಆ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಶುಭ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡೋಣ. ನಿಮ್ಮ ಪರಿಚಯ ಮಾಡಿ. ಹುಟ್ಟೂರು ಹಳೆಬೀಡು, ಬೆಳೆದಿದ್ದು ಓದಿದ್ದು ಎಲ್ಲವೂ ಕೂಡ ಹಳೆಬೀಡೆ. ಅದೃಷ್ಟವಶಾತ್ ನಾನು ಇವಾಗ ಕೆಲಸ ಮಾಡ್ತಿರೋದು ಕೂಡ ನಾನು ಓದಿದಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದಿದ್ದು. ನಾನು ಇವತ್ತು ಅಲ್ಲಿಯೇ ಪ್ರೌಢಶಾಲಾ ಶಿಕ್ಷಕಿಯಾಗಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ. 2020ರಲ್ಲಿ ನಾನು ಅಲ್ಲಿಗೆ ಬಂದೆ. 2004ರಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ಪಡುವಳಲು ಅಂತಕ್ಕಂತಹ ಗ್ರಾಮದಲ್ಲಿ, ಬೇಲೂರು ತಾಲೂಕಿನ ಪಡುವಳಲು ಗ್ರಾಮಕ್ಕೆ ನಾನು ಇಂಗ್ಲಿಷ್ ಶಿಕ್ಷಕಿಯಾಗಿ ಆಯ್ಕೆಯಾಗಿ ಅಲ್ಲಿಗೆ ಬಂದೆ. ಸುಮಾರು 16 ಮುಕ್ಕಾಲು ವರ್ಷ ಸೇವೆಯನ್ನು ಸಲ್ಲಿಸಿದ ನಂತರ ನನಗೆ ಹಳೆಬೀಡು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಪ್ರೌಢಶಾಲಾ ಶಿಕ್ಷಕಿಯಾಗಿ ಬಡ್ತಿ ಎಂದು ಅಲ್ಲಿಗೆ ನಾನು ಸೇರ್ಕೊಂಡೆ ಮೇಡಮ್. ಮೊದ್ಲಿಂದಲೂ ಆಸಕ್ತಿ ಶಿಕ್ಷಕರಾಗ್ಬೇಕು ಅಂತಾನೆ ಇತ್ತ? ಶಿಕ್ಷಕರಾಗ್ಬೇಕು ಅಂತ ಆಸಕ್ತಿ ಇತ್ತು ಒಂದ್ ಕಡೆ. ಮತ್ತೆ ನಾವು ಓದ್ತಿದ್ದಂತ ಕಾಲದಲ್ಲಿ TCHಗೆ ಹೆಚ್ಚು ಮಹತ್ವ ಇತ್ತು. ಬೇಗ ಕೆಲಸಕ್ಕೆ ಸೇರ್ಬಹುದಾದಂತ ಒಂದು ಆಪ್ಷನ್ ಅದೇ ಆಗಿದ್ರಿಂದ ಅಪ್ಪ ನಮ್ಮನ್ನ ಅದಕ್ಕೆನೆ ಸೇರ್ಸಿದ್ರು. ನಂತರ ಕೆಲಸ ಬೇಕಿತ್ತು ಅವತ್ತು. ನಂತರ ಕೆಲಸನ ಪ್ರೀತಿಸಕ್ಕೆ ಶುರು ಮಾಡಿದ್ದು. ಆಮೇಲೆ ಅನ್ನಿಸ್ತು ನಾನು ಶಿಕ್ಷಕಿ ಆಗಿರೋದೇ ಪುಣ್ಯ ಅಂತ ಅನ್ಸಕ್ ಶುರು ಆಯ್ತು. ಎಲ್ಲಾ ಕೆಲ್ಸಕ್ಕೂ ಅದರದ್ರದ್ದೇ ಮಹತ್ವ ಇದೆ. ಶಿಕ್ಷಕರ ಕೆಲಸ ಮಾತ್ರ ಬಹಳ ಪ್ರಮುಖವಾದದ್ದು ಮತ್ತೆ ಬಹಳ ಅಮೂಲ್ಯವಾದದ್ದು ಅಂತ ಅನ್ಸುತ್ತೆ. ಒಂದು ಮಕ್ಕಳೊಟ್ಟಿಗೆ ನೀವು ಪ್ರತಿ ದಿವಸ ಬೆಳೀತಾ ಇರ್ತೀರಿ. ಪ್ರತಿದಿನ ನಮ್ಮ ಬಾಲ್ಯನ ಮತ್ತೆ ನಾವೇ ನೋಡ್ಕೊಳ್ತೀರಿ, ಜೊತೆಗೆ ಬೆಳಿತೀರಿ. ಮತ್ತೆ ಹೊಸ ಬ್ಯಾಚ್ ಬರುತ್ತೆ, ಇನ್ನೊಂದು ಹೊಸ ಬ್ಯಾಚ್ ಬರುತ್ತೆ. ನಿಮ್ಗೆ ಹಳತು ಅಂತ ಯಾವ್ದು ಇಲ್ಲ ಟೀಚರ್ಸ್ಗೆ. ಮತ್ತೆ ಅವ್ರಿಗೋಸ್ಕರ ನೀವು ಹೊಸದನ್ನ ದಿನಾ ಕಲಿಬೇಕು, ಅವ್ರಿಗೂ ಕಲಿಸ್ಬೇಕು, ಅವರೊಟ್ಟಿಗೆ ನೀವು ಬೆಳಿತೀರಿ. ಮತ್ತೆ ಈ ಸಮಾಜಕ್ಕೆ ಒಬ್ಬ ಒಳ್ಳೆಯ ಪ್ರಜೆಯನ್ನ ರೂಪಿಸಿ ಕೊಡೋ ಕೆಲಸ ಇದೆಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವ್ದು ಇಲ್ಲ ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ ಮೇಡಮ್. ಬಹುಶಃ ಒಬ್ಬ ಶಿಕ್ಷಕರಿಗೆ ಇರೋ ಸ್ವಾತಂತ್ರ್ಯ, ಅವ್ನ ಏನ್ ಮಾಡ್ಬೇಕು ಅನ್ಕೋತಾನೋ ತಕ್ಷಣನೇ ಆ ಶಾಲೆಯಲ್ಲಿ ಅವ್ನ್ ಮಾಡೋದಕ್ ಸ್ವಾತಂತ್ರ್ಯ ಇದೆ. ಒಂಥರ ಈ ಸುಪ್ರೀಂ ಇನ್ ದ ಕ್ಲಾಸ್ ರೂಮ್ ಅನ್ಕೋತಾ ಇರ್ತೀನಿ. ಈಗ ಮಗುನ ಒಂದು ಪರಿಸರದ ಕಡೆಗೆ ತಗೊಂಡೋಗ್ಬೇಕು ಅಂದ್ರೆ ಅವತ್ತೇ ಅವನ ಆ ಕಡೆಗೆ ಶುರು ಮಾಡ್ಬೋದು. ಇಲ್ಲ ಒಬ್ಬ ಒಳ್ಳೆ ವ್ಯಾಪಾರಿ ಮಾಡ್ಬೇಕು ಅನ್ಕೊಂಡ್ರೆ ವ್ಯಾಪಾರಿ, ಅವನ ಮನಸ್ಸನ್ನ ಅವ್ನು ಹೇಗ್ ಬೇಕಾದ್ರೂ ಮಕ್ಕಳನ್ನ ತಯಾರು ಮಾಡ್ಬೋದಾದಂತ ಸ್ವಾತಂತ್ರ್ಯ ಶಿಕ್ಷಕಂಗಿರುತ್ತೆ. ಅದನ್ನ ಸಂಪೂರ್ಣ ಬಳಸ್ಕೊಳ್ಳೋ ಅಂತಹ ಇದು ಶಿಕ್ಷಕನಿಗೆ ಇರ್ಬೇಕು ಅಷ್ಟೇ. ಸಾಧ್ಯತೆ ಸಮಾಜಕ್ಕೆ ಎಂತ ಪ್ರಜೆಗಳನ್ನ ಬೇಕಾದ್ರೂ ರೆಡಿ ಮಾಡ್ಕೊಡೋ ಅಂತಹ ಒಂದು ಶಕ್ತಿ ಶಿಕ್ಷಕರಿಗಿದೆ. ಮತ್ತೆ ಇದು ಎಷ್ಟು ಒಳ್ಳೆ ಕೆಲಸವೋ ಅಷ್ಟೇ ಶ್ರಮವನ್ನ ಬೇಡುವಂತಹ ಕೆಲಸ. ನಿಮ್ಮ ಒಂದು ತಯಾರಿ ಹೇಗಿರ್ಬೇಕು? ಪ್ರತಿ ದಿವಸ ಮಕ್ಕಳ ಮುಂದೆ ನಿಲ್ಬೇಕಂದ್ರೆ ಒಬ್ಬ ಶಿಕ್ಷಕರಾಗಿ ಹೊಸದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಲ್ವಾ ಪ್ರತಿದಿನ? ಖಂಡಿತ. ಬರೀ ನಿಮ್ಮ ಪಠ್ಯನೇ ನಿಮ್ಮ ಪ್ರಪಂಚ ಅಲ್ಲ. ಪಠ್ಯ ಬಿಟ್ಟು ಮಕ್ಕಳಿಗೆ ಜಗತ್ತನ್ನ ಪರಿಚಯ ಮಾಡುವಂತ ಕೆಲಸ ನಿಮ್ಗಿರುತ್ತೆ. ಹೇಗೆ ನಿಮ್ಮ ತಯಾರಿ ಹೇಗಿರುತ್ತೆ? ಮೇಡಮ್, ನಾವು 2004ರಲ್ಲಿ ಪಡುವಳಲು ಶಾಲೆಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿಗೆ ತಲುಪೋದೇ ನಮಗೆ ಕಷ್ಟ ಆಗಿತ್ತು. ಮನೆಗೆ ಬರೋದು ಅಲ್ಲಿಗೆ ತಲುಪೋದೇ ಕಷ್ಟ ಆಗಿತ್ತು. ಆಗೇನ್ ಮಾಡಿದ್ವಿ, ನಾವ್ ಅಲ್ಲೇ ವಾಸ ಇರೋದಕ್ಕೆ ಶುರು ಮಾಡಿದ್ವಿ. ಆಗ ನಮಗ್ ಶಾಲೆ ಬೇರೆ ಮನೆ ಬೇರೆ ಅನ್ನೋ ಒಂದು ಕಲ್ಪನೆನೇ ಇರ್ಲಿಲ್ಲ. ಹೆಚ್ಚು ಸಮಯ ಸಂಜೆ 6-6:30 ಆದ್ರೂ ಶಾಲೆನಲ್ಲೇ ಇರ್ತಿದ್ವಿ. ಮಕ್ಳಿಗೆ ಡಾನ್ಸ್ ಹೇಳ್ಕೊಡ್ತಾ ಇದ್ವಿ, ಗಿಡಗಳನ್ನ ನಡೆಸ್ತಾ ಇದ್ವಿ. ಸಹ ಶಿಕ್ಷಕರು ನನ್ನ ಜೊತೆ ಗೆಳತಿಯರಿದ್ರು, ಅವ್ರನ್ನ ಸೇರಿಸ್ಕೊಂಡು ಹೆಚ್ಚು ಸಮಯ ಅಲ್ಲೇ ಕಳೀತಾ ಇದ್ವಿ. ಶಿಕ್ಷಕನ ತಯಾರಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಮಗು ನಾಳೆ ನನ್ನ ಏನ್ ಕೇಳ್ಬೋದು, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಮಕ್ಳ ಮನಸ್ಸಲ್ಲಿ ಏನೆಲ್ಲ ಹೊಟ್ಕೋಬಹುದು ಪ್ರಶ್ನೆಗಳು ಅನ್ನೋದನ್ನ ಊಹಿಸ್ಬೇಕಾಗತ್ತೆ ಶಿಕ್ಷಕ. ಅಂತ ಪ್ರಶ್ನೆಗಳನ್ನ ಊಹಿಸ್ಕೊಂಡು ಅವನ ಉತ್ತರಗಳನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಊಹೆಗೂ ಮೀರಿ ಕೆಲವು ಸರ್ತಿ ಖಂಡಿತ. ಅದ್ರಲ್ಲೂ ಇತ್ತೀಚಿನ ಮಕ್ಕಳು ಬಹಳ ಹುಷಾರಾಗಿದ್ದಾರೆ, ಜಾಣರಾಗಿದ್ದಾರೆ. ಅವ್ರಿಗೆ ಕುತೂಹಲ ಜಾಸ್ತಿ ಇರುತ್ತೆ.
ಅದ್ರ ಜೊತೆಗೆ ಅಷ್ಟೇ ಚಂಚಲವಾದ ಮನಸ್ಸುನು ಇದೆ. ಅದೊಂದು ನನಗೆ ದೊಡ್ಡ ಚಾಲೆಂಜ್ ಆಗಿದೆ. ಮಕ್ಕಳನ್ನ ಪಾಠದ ಕಡೆಗೆ ತಗೊಂಡ್ಬರೋದು ಶಿಕ್ಷಕರ ದೊಡ್ಡ ಜವಾಬ್ದಾರಿ. ಅವ್ರನ್ನ ಆಕರ್ಷಣೆ ಮಾಡಿ ಅವ್ರ ಮನಸ್ಸನ್ನ ನಮ್ ಕಡೆ ಕೇಂದ್ರೀಕರಣ ಮಾಡ್ಕೊಳ್ಳೋದು ಇತ್ತೀಚಿನ ಒಂದು ದೊಡ್ಡ ಚಾಲೆಂಜ್ ಶಿಕ್ಷಕರಿಗೆ. ಅಂತ ಮನಸ್ಸನ್ನ ಬೇಕೇ ಬೇಕಾಗತ್ತೆ. ಹಾಗಾಗಿ ಶಿಕ್ಷಕ ನಿತ್ಯ ಕಲಿಕಾರ್ತಿ ಅಂತ ಹೇಳ್ಬೋದು. ಅವನು ನಿತ್ಯ ಕಲಿಬೇಕು. ಆಗ ಮಾತ್ರ ಅವನೇ ಕಲಿಬೇಕು, ಹೋಮ್ ವರ್ಕ್ ಮಾಡ್ಬೇಕು, ಮಾರನೇ ದಿವಸ ಅದನ್ನ ಹೇಳ್ಬೇಕು, ಮತ್ತೆ ಬಂದು ಹೊಸ ತಯಾರಿ ಮಾಡ್ಕೊಳ್ಬೇಕು. ಅದಕ್ಕೆ ನೀವು ಪ್ರತಿ ದಿವಸನೂ ನಿಮ್ಗೆ ಹೊಸ ಹೊಸ ಸವಾಲುಗಳು ಎದುರಿಸ್ಬೇಕಾಗತ್ತೆ. ಮಕ್ಕಳನ್ನ ಅದಕ್ಕೆ ತಯಾರಿ ಮಾಡ್ಬೇಕಾಗತ್ತೆ. ಇದು ಒಂದು ಕಡೆಗೆ ನಿಮ್ಮ ಶಿಕ್ಷಕ ವೃತ್ತಿ. ಇದರ ಜೊತೆಗೆ ನೀವು ಬರಹಗಾರ್ತಿ. ಹೇಗೆ, ಯಾವಾಗಿಂದ ಆರಂಭ ಆಯ್ತು ಇದು ನಿಮ್ಮ ಬರವಣಿಗೆ ಎಲ್ಲ? ನನ್ಗೆ ಒಂದೊಂದ್ ಮಗುನು ತುಂಬಾ ವಿಶೇಷ ಅನಿಸ್ತಿತ್ತು ಮೇಡಮ್. ಆ ಮಗು ಬಗ್ಗೆ ಏನಾದ್ರೂ ಬರೀಬೇಕು ಅನ್ಸೋದು, ಇವನ್ ಸಾಧಾರಣ ಅಲ್ಲ ಅನ್ಸೋದು, ಅಥವಾ ಅವಳಲ್ಲಿ ಏನೋ ಒಂದ್ ವಿಶೇಷ ಅನ್ಸೋದು. ನಾನಂತರ ಭಾವನಾತ್ಮಕವಾಗಿ ಅವ್ರ ಜೊತೆ ಕನೆಕ್ಟ್ ಆಗ್ಬಿಡ್ತಿದ್ದೆ. ಈಗ ಸಾಗರ್ ಅಂತಕ್ಕಂಥ ವಿದ್ಯಾರ್ಥಿ ಶಾಲೆಗೆ ಏನೋ ಒಂದ್ ಹಾಳೆನೂ ತರದಲೇನೆ ಬರೀ ಗೋಡೆ ಮೇಲೆ ನಾನು ಬರ್ಕೊಟ್ಟಿದ್ದನ್ನ ಬರ್ದು ಎಲ್ಲ ವಿದ್ಯಾರ್ಥಿಗಳಿಗಿಂತ ಬೇಗ ಅಕ್ಷರ ಕಲ್ತ, ಓದೋದನ್ನ ಕಲ್ತ. ಆಗ ನನ್ಗೆ ಅವ್ರನ್ನ ತಬ್ಕೊಂಡು ನಾನು ಮುತ್ಕೊಡ್ತಿದ್ದೆ. ಆ ಮಕ್ಕಳ ಒಂದು ಅವ್ರ ಕಲಿಕೆಯ ವೇಗ, ಅದನ್ನೆಲ್ಲ ನೋಡಿ ನಾನು ತುಂಬಾ ಸಂತೋಷ ಪಡ್ತಿದ್ದೆ. ಅದನ್ನೆಲ್ಲರಿಗೂ ಹೇಳ್ಕೋಬೇಕು ಅಂತ ಅನ್ಸೋದು ನನಗೆ ಈ ವಿದ್ಯಾರ್ಥಿಗಳದ್ದು. ಆಗ ಏನ್ ಮಾಡಿದ್ವಿ, ನಾವೊಂದ್ 5 ಜನ ಗೆಳತಿಯರ ಜೊತೆ ಮಾತಾಡಿ ನಾವ್ ಯಾಕೊಂದ್ ಪತ್ರಿಕೆ ತರಬಾರ್ದು ಅಂತ ಹೇಳಿ ಶಾಲಾ ಜೇಂಕಾರ ಅಂತ ಅದಕ್ಕೆ ಹೆಸರಿಟ್ಬಿಟ್ಟು 5 ಜನನು ನಾವೇ ದುಡ್ಡನ್ನ ಹಾಕೊಳ್ತಾ ಇದ್ವಿ. ಎಲ್ರೂ ಸೇರಿ ನಾವು ಪತ್ರಿಕೆಯನ್ನ ತಯಾರು ಮಾಡ್ತಾ ಇದ್ವಿ. ಅದ್ರ ಎಡಿಟಿಂಗ್ ಇದ್ರದ್ ಕೆಲ್ಸನ ನಾನು ವಹಿಸ್ಕೊಂಡಿದ್ದೆ, ಜವಾಬ್ದಾರಿನ. ಆದ್ರೆ ಅವ್ರ ಲೇಖನಗಳನ್ನೆಲ್ಲ ಕೊಡೋದು, ಮತ್ತೆ